ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಕುಕ್ಕಿಂಗ್ ಗೋಲ್ಡ್ಸ್ ಚಾನಲ್ಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳ್ಗೆ ಮಾಡೋಣಂತ. ಶೇಂಗಾ ಹೋಳ್ಗೆ ಮಾಡೋಕ್ಕೆ ಇಲ್ಲೊಂದು ಅರ್ಧ ಕೆ ಜಿ ಅಷ್ಟು ಶೇಂಗಾ ತೊಗೊಂಡು ನೋಡಿರಿ. ನಾನು ಕ್ಲೀನ್ ಮಾಡಿ ತೊಗೊಂಡು ಈಗ ಅವನೊಂದು ಅಗಲವಾದ ಪಾತ್ರೆ ಒಳಗೆ ಹಾಕ್ಕೊಂಡು ಚಲೋ ತಂಗ ಹುರ್ಕೋಬೇಕ್ರಿ. ಅವನು ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸರಿಯಾಗಿ ಹುರಿಬೇಕ್ರಿ. ಅವನು ಜಾಸ್ತಿ ಒಮ್ಮೆಗೆ ಹೈ ಫ್ಲೇಮ್ ಇಟ್ಕೋಬಾರ್ದು, ಯಾಕಂದ್ರೆ ಮ್ಯಾಗಷ್ಟು ಸಪ್ಪಿ ಇದಾಕವು, ಒಳಗಡೆ ಹಸಿವು ಇರ್ತಾವೆ. ಅವನ್ನ ಒಂದು ಸ್ವಲ್ಪ ಹುರಿದ ತಣ್ಣಗೆ ಹಾಕ್ಬಿಟ್ಟಿನಿ ನೋಡಿರಿ. ಇವು ಇಲ್ಲೇ ಒಂದು ಬೌಲಷ್ಟು ಗೋಧಿ ಹಿಟ್ಟು ಇದು ಅಂಗಡ್ಯಾಗ ಹೋಳ್ಗೆ ಹಿಟ್ಟು ಸಿಗ್ತೈತೆ, ಅದು ಇದು ಬೀಸಿದ ಗೋಧಿ ಹಿಟ್ಟಲ್ಲ. ಗೋಧಿ ಹಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಚಪಾತಿ ಹಿಟ್ಟೂ ಅಷ್ಟು ಗಟ್ಟಿನೂ ಅಲ್ಲ, ಹೋಳ್ಗೆ ನಾವು ಬೇಳೆ ಹೋಳ್ಗೆ ಮಾಡ್ತೀವಿ ಅಷ್ಟು ಇದು ಅಲ್ಲ. ಈ ಹದಕ್ಕೆ ನಾದಿ ಇಟ್ಕೋಬೇಕು ನೋಡಿರಿ. ಇದು ಮೀಡಿಯಮ್ ನಾದಿ ನೋಡಿರಿ. ನಾನು ಹಿಂಗೆ ನಾದೆ ಒಂದು 10-15 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ಬೇಕು. ಇದನ್ನ ಅಷ್ಟೊತ್ತಿಗೆ ಆ ಶೇಂಗಾನ ತಣ್ಣಗಾದಿಂದ ಸಿಪ್ಪೆ ತೆಗೆದು ತೊಗೊಂಡೇನಿ ನೋಡಿರಿ. ನಾನು ಸಿಪ್ಪೆ ತೆಗೆದು ಇಲ್ಲೇ ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ ರೀ. ಇದು ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲನ ಜಜ್ಜಿ ತೊಗೊಂಡು ಇದನ್ನು ಎರಡೂ ಕೂಡಿಸಿ ಮಿಕ್ಸರ್ದಾಗ ಹಾಕ್ಕೊಂಡು ಹೂರಣ ಮಾಡ್ಕೋಬೇಕಾಕೈತ್ರಿ. ಒಂದು ಸ್ವಲ್ಪ ತೀರಾ ಸಣ್ಣನೂ ಅಲ್ಲ, ಒಂದು ಸ್ವಲ್ಪ ದಪ್ಪನೂ ಅಲ್ಲ, ಒಂದು ಮೀಡಿಯಮ್ ಹದಕ್ಕೆ ಮಾಡ್ಕೋಬೇಕ್ರಿ. ಇದನ್ನು ನೋಡಿರಿ ಈ ಥರ ಮಾಡ್ಕೊಂಡು ಇಷ್ಟಿದ್ರೆ ಸಾಕು. ಮಾಡ್ಕೊಂಡು ಅದನ್ನು ಒಂದು ಪಾತ್ರೆಗೆ ತಗೊಂಡು ಸ್ವಲ್ಪ ಎಲ್ಲನೂ ಹಾಕಿ ಹಿಂಗೆ ಉಂಡೆ ಕಟ್ಟಕ್ಕೆ ಬರ್ಬೇಕು ನೋಡಿರಿ. ಅದು ಆ ಥರ ಉಂಡೆ ಕಟ್ಟಕ್ಕೆ ಬತ್ತಂದ್ರೆ ಕರೆಕ್ಟ್ ಆಗೈತೆ ಅನ್ನಂಗೆ ಅದ. ಉದುರಾದ್ರೆ ಮತ್ತು ರೌಂಡ್ ಮಾಡಿ ಹೋಳಿಗೆಗೆ ಮಾಡುವಾಗ ತುಂಬಾಕೆ ಸರಿ ಅನ್ಸಂಗಿಲ್ಲ ರೀ. ಅದಕ್ಕೋಸ್ಕರ ಇಲ್ಲಿ ಮತ್ತೊಂದು ಸ್ವಲ್ಪ ಹಾಕೀನಿ. ಒಂದು 3-4 ಏಲಕ್ಕಿನ ಸುಲಿದು ಸ್ವಲ್ಪ ಮಿಕ್ಸರ್ ಹಾಕ್ಕೊಂಡ್ಬಿಡಾಕ್ತೇನೆ ನೋಡಿರಿ. ಆಗ ನಾವು ಹಿಂಗೆ ಸೈಡ್ ಸಪ್ರೇಟಾಗಿ ಜಜ್ಜಿ ಹಾಕಿದ್ರು ನಡಿತೈತೆ. ಮಿಕ್ಸ್ ಮಾಡಿದರೆ ನಾನು ಮಿಕ್ಸರ್ದಾಗ ಹಾಕ್ಕೊಂಡು ಎಲ್ಲನೂ ಹಾಕೋತೇನೆ ನೋಡಿರಿ. ಇದಕ್ಕೆ ಇಷ್ಟ ಹೂರ್ನಾತ್ ನೋಡಿರಿ. ಇದನ್ನು ಇನ್ನು ಎಲ್ಲನೂ ಸರಿ ಬೆಲ್ಲ ಶೇಂಗಾ ಎಲ್ಲನೂ ಮಿಕ್ಸ್ ಆಗೋಂಗೆ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಮಿಕ್ಸ್ ಮಾಡ್ಕೊಂಡು ಈ ಥರ ಉಂಡೆ ಆಗ್ಬೇಕು ನೋಡ್ರಿ. ಈ ಥರ ಉಂಡೆ ಆಗೋಂಗೆ ನಾವು ಮಾಡ್ಕೋಬೇಕಾಕತಿ. ಮಾಡ್ಕೊಂಡು ಇನ್ನು ಹಿಟ್ಟು ನೆಂದೈತೆ ನೋಡಿರಿ. ಇದು ರೆಡಿ ಆಗೈತಿ. ಒಂದು ಸ್ವಲ್ಪ ತೊಗೋದ್ರಿ. ನಾವು ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ, ತೀರಾ ಸಣ್ಣ ಸೈಜ್ ಬೇಕಾದ್ರೆ ಇದಕ್ಕಿಂತ ಸ್ವಲ್ಪ ಸಣ್ಣ, ನಾವು ಒಂದು ಮೀಡಿಯಮ್ ಸೈಜ್ ಮಾಡಾಕತ್ತೆ ನೋಡಿರಿ. ಇಷ್ಟ ಮಾಡಿ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕೋದ್ರಿ. ಇದು ಚಪಾತಿ ಮಾಡೋ ಮಣಿ ತೊಗೊಂಡನು ಅದ್ರ ಮೇಲೆ ಒಣ ಹಿಟ್ಟು ಹಾಕೊಂಡು ಲಟ್ಸೋದ್ರಿ. ಈಸಿಯಾಗಿದೇನು, ನಾವೇನು ಬರಲಾರ್ದವ್ರೂ ಇವನು ಮಾಡ್ಬೋದು ರೀ. ಏನು ಟಫ್ ಏನಿಲ್ಲ ರೀ. ಏನಾರು ಫಂಕ್ಷನ್ ಇದ್ದಾಗ ಮತ್ತು ಹಿಂಗೆ ಮನ್ಯಾಗ ಹಬ್ಬಗಳಿದ್ದಾಗ ಮಾಡ್ಬೇಕ್ರಿ. ಅವನೇನು ಟೇಸ್ಟ್ ಆಕ್ಕವು ನೋಡಿರಿ. ಒಂದು ಮೀಡಿಯಮ್ ಹದಕ್ಕೆ ಇಷ್ಟ ಒಂದು ತಿಳುನೂ ಅಲ್ಲ ದಿಪ್ಪಲ್ಲ ಇದು ಮಾಡಿ ಲಟ್ಸೀನಿ ನೋಡಿರಿ. ಹಂಚು ಬಿಸಿ ಇಟ್ಟೀನಿ. ಏನು ಎಣ್ಣೆ ಇದಕ್ಕೇನು ಹಿಟ್ಟನ್ನದು ಹಾಕ್ಬೇಕು ಅನ್ನಂಗಿಲ್ಲ, ಗೊಜ್ಜು ಬೇಯಿಸುವಾಗ ತವಿಗೆ ಹಾಕ್ಬೇಕು ಅನ್ನಂಗಿಲ್ಲ, ಏನೂ ಇಲ್ಲರಿ. ಇದನ್ನು ಇಷ್ಟ ಮಾಡೋದು ನೋಡಿರಿ. ಮತ್ತೊಂದು ಹುಳಿ ರೆಡಿ ಮಾಡ್ಕೊಂಡು ನೋಡಿರಿ. ಆ ಕಡೆ ಅದು ಬೇರೊಳಗೆ ಈ ಕಡೆ ಒಂದು ಮತ್ತು ನಾವು ಲಟ್ಟಿಸ್ಕೋಬೋದು. ಸ್ವಲ್ಪ ಒಣ ಹಿಟ್ಟು ಹಾಕೊಂಡು ಏನು ಮ್ಯಾಲೆ ಜಾಸ್ತಿನೂ ಏನು ಹಾಕೋದು ಬ್ಯಾಡ್ರಿ. ಇದನ್ನೇನು ಒಂದು ಲೆವೆಲ್ಲ ಲಟ್ಟಿಸ್ಕೊಂಡು ಹಿಂಗೆ ಮಾಡ್ಕೊಂಡು ನೋಡಿರಿ. ಈಸಿ ಆಕ್ಕವ್ರೆ, ಅವೇನೇನು ಟಫ್ ಏನು ಅನ್ಸಂಗಿಲ್ಲ ರೀ. ಹೂರ್ಣ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ನಾವು ಚಲೋ ಹಾಕವು. ಹಿಟ್ಟು ಮಿದು ನಡೆದ್ರೆ ಕೈಗೆ ಪೈಗೆ ಹತ್ತೈತಿ. ಗಟ್ಟಿ ನಾದಿದ್ರೆ ಸ್ವಲ್ಪ ಬಿರುಸಾಗ್ಬೋದು. ಒಂದು ಮೀಡಿಯಮ್ ಹದಕ್ಕೆ ನಾವು ನಾದ್ಕೊಂಡಿವಿ ಅಂದ್ರೆ ಚಲೋ ಹಾಕವ್ರವ. ಒಂದು ಸ್ವಲ್ಪ ಕೆಂಪಗನ ಬೇಯ್ಬೇಕು ರೀ ಈ ಥರ. ಯಾಕಂದು ತಿನ್ನಾಕು ಟೇಸ್ಟ್ ಆಕ್ಕವ್ರಿ ಬಾಯಾಗ. ತೀರಾ ಲಗುಟ್ ತೆಗೆದ್ರೂ ಅದು ಸರಿ ಅನ್ಸಲ್ಲ. ನಾವು ಒಂದು ಸ್ವಲ್ಪ ಕೆಂಪಾಗೇನ ಬೇಯಿಸ್ನು. ಜಲ್ದಿ ತೆಗಿಯೋರು ತೆಗಿಬೋದು, ಅದ್ರಾಗೇನಿಲ್ಲ. ಟೇಸ್ಟ್ ಆಕ್ಕವ ನೋಡ್ರಿ ಇವು. ಮಕ್ಕಳತಿ ಇಷ್ಟಪಟ್ಟು ತಿಂತಾರೋ. ಎಲ್ಲಾರ ಕಟ್ಟೋದು, ಊರಿಗೆ ಕ್ಯಾರಿ ಮಾಡೋದು ಅತಿ ಆದರೆ ಎಲ್ಲದಕ್ಕೂ ನಡಿತಾವೆ ನೋಡ್ರಿ ಇವು. ಬೇಕಂದ ಪಟ್ನ ಒಂದು ಅರ್ಧ ಗಂಟೆ ಅಷ್ಟು ಟೈಮ್ ಸಿಕ್ಕರೆ ಸಾಕ್ರಿ, ಪಟ್ನ ಮಾಡ್ಕೋಬೋದು ನಾವು ನೋಡಿರಿ. ಅದೇ ಥರ ಎಲ್ಲನೂ ಮಾಡೇ ತೋರಿಸ್ತೇನೆ ನಿಮಗೆ ನೋಡಿರಿ. ಇಷ್ಟು ಹೋಳಿಗೆ ಅದು ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.